ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತಿನ ವ್ಲಾಗ್ನ ಸಂಜೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೋಡಿ ಯಾರ್ಯಾರು ಬಂದಿದ್ದಾರೆ ಮನೆಗೆ ಅಂತ. ಅಲ್ಲಿ ಲಾವು ಅವ್ರು ಬಂದಿದ್ದಾರೆ, ಇಲ್ಲಿ ಪೂಜಾ ಅವ್ರು ಬಂದಿದ್ದಾರೆ, ಇಲ್ಲಿ ಬರ್ಡೇ ಗರ್ಲ್ ಬಂದಿದ್ದಾರೆ, ತನಿಷ್ಕಾ ಅವ್ರು ಬಂದಿದ್ದಾರೆ. ಏನಪ್ಪ ವಿಷಯ ಅಂದ್ರೆ ಇವತ್ತು ನಮ್ಮ ಲಡ್ಡು ಅವ್ರದ್ದು ಬರ್ಡೇ. ಲಡ್ಡು ಅಂದ್ರೆ ಇವರೇ, ಬೇರೆ ಯಾರು ಅಲ್ಲ, ಹೇಮಾ ಅವರು. ನನ್ನ ವ್ಲಾಗ್ ಅಲ್ಲಿ ನೋಡಿಲ್ಲ ಅಂದ್ರೂ ನೀವು ವಾಯ್ಸ್ ತುಂಬಾ ಕೇಳಿಸ್ಕೊಂಡಿರ್ತೀರಾ. ತುಂಬಾ ವ್ಲಾಗ್ಸ್ ಮಾಡಿದ್ದಾರೆ ನಂದು. ಹಾ, ಸೊ ಹಂಗಾಗಿ ಅವ್ರ ಬರ್ಡೇನ ಕೇಕ್ ಕಟ್ ಮಾಡ್ಸೋಣ ಅಂತ ಹೇಳಿ ಹೋಗ್ತಾ ಇದೀವಿ. ಹಂಗೆ ಇವತ್ತೇ ನಮ್ದು ಆನಿವರ್ಸರಿ ಕೂಡ. ನಮ್ಮ ಆನಿವರ್ಸರಿ ದಿನನೇ ಅವಳು ಹುಟ್ಟಿರೋದು. ಸಾರಿ ನಾನು ಹುಟ್ಟಿರೋದಿರಲ್ಲ, ಅವ್ರು ಮದುವೆ ಮಾಡ್ಕೊಂಡಿರೋದು ಗೈಸ್. ಹೌದೌದು, ಅವಳ ಏನು ಬರ್ಡೇ ದಿವಸನೇ ನಾವು ಮದುವೆ ಆಗಿದ್ದು. ಸೊ ಇವತ್ತು ಆ್ಯನಿವರ್ಸರಿ ಮತ್ತು ಅವಳ ಬರ್ಡೇ ಎರಡೂ ಕೂಡ. ಸೊ ಇವಾಗ ಹೇಮಗೆ ಕೇಕ್ ಕಟ್ ಮಾಡ್ಸೋಣ ಅಂತೇಳಿ ಹೊರಟಿದ್ದೀವಿ. ಅರುಣ್ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ, ಅವ್ರು ಬಂದಮೇಲೆ ಹೋಗಬೇಕು. ಸೊ ನೋಡೋಣ ಹೇಗೆ ಹೋಗುತ್ತೆ ವ್ಲಾಗ್ ಅಂತ ಹೇಳ್ಬಿಟ್ಟು ಆದಷ್ಟು ಶೇರ್ ಮಾಡ್ತೀನಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಡಿ. ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ನೋಡಿರಿ ಫಿಗರ್ ಹೆಂಗಿದೆ ಈ ಫಿಗರು. ಏಯ್ ಬಾರೆ ಇಲ್ಲಿ, ನೀಟಾಗಿ ವಿಡಿಯೋ ಮಾಡ್ತೀನಿ. ಹೆಂಗಿದೆ ಇದು ಫಿಗರು? ಸಕ್ಕತ್ತಾಗಿದೆ. ವಾಕ್ ಮಾಡು, ಹಂಗೆ ಒಂದು ಅಲ್ಲಿಂದ ವಾಕ್ ಮಾಡ್ಕೊಂಬ. ವಾವ್, ನೋಡಿ ಗೈಸ್ ಯಾರ್ಯಾರು ಬಂದಿದ್ದೀವಿ. ಎಲ್ಲರೂ ಒಂದ್ಸಲ ಹಾಯ್ ಮಾಡಿಬಿಡಿ. ಇನ್ನೊಬ್ರು ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ. ಅವ್ರು ಹಂಗೆಲ್ಲ ಬರಲ್ಲ ಕರೆದ ತಕ್ಷಣ. ಇವತ್ತು ಕರೆದ ತಕ್ಷಣ ಬಂದ್ಬಿಟ್ಟಿದ್ದಾರೆ. ನೋಡಿ ಇಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಹಲೋ, ಕೆಫೆ. ಇಲ್ಲಿ ಬರ್ಡೇ ಗರ್ಲ್ನ ಮಾತಾಡ್ಸೋಣ. ಹ್ಯಾಪಿ ಬರ್ಡೇ. ಎಷ್ಟು ವರ್ಷ? ಸೀಕ್ರೆಟ್ ಹೇಳಲ್ಲ. ಅಲ್ಲಿ ಒಳಗೆ ತಗೊಳ್ಳೋಣ. ಇಲ್ಲಿ ಒಂದು ಕೇಕ್ ಇದೆ, ಒಂದು ಬರ್ಡೇ ಕೇಕ್, ಒಂದು ಆನಿವರ್ಸರಿ ಕೇಕ್. ಏಯ್ ರೆಡಿಯಾಗಿ ಬರಕ್ಕೆ ಹೇಳು. ಸೂಟ್ ಅಂತ ಇವರೇ ಗೈಸ್ ನಮ್ಮ VIP ಗೆಸ್ಟ್. ಎಲ್ಲಿ ಕರೆದ್ರು ಬರ್ತಿರ್ಲಿಲ್ಲ, ಬಿಸಿ ಅನ್ನೋರು. ಇವತ್ತೆಲ್ಲೋ ಕರೆದ ತಕ್ಷಣ ಬಂದ್ಬಿಟ್ಟಿದ್ದಾರೆ. ಅವರೇ ನಿನಗಿಂತ ಕಲರ್ ಅವ್ರು ಗೊತ್ತಾ? ಎಷ್ಟು ವರ್ಷ ಆಯ್ತು ಹೇಳ್ರಿ? ಏ ಅಲ್ಲ, ಸಕ್ಸಸ್ಫುಲ್ ಆಗಿ 10 ವರ್ಷ ಕಂಪ್ಲೀಟ್ ಮಾಡೋದು ಅಂದ್ರೆ ಸುಮ್ಮನೆ ಅಲ್ಲ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? 10 ವರ್ಷ ಹೆಂಗಿದೆ ಎಕ್ಸ್ಪೀರಿಯನ್ಸ್? ಇವ್ರನ್ನ ಕೇಳಿ ಎಕ್ಸ್ಪೀರಿಯನ್ಸ್ ಹೆಂಗಿದೆ 10 ವರ್ಷದ ಮದುವೆ ಎಕ್ಸ್ಪೀರಿಯನ್ಸ್. ಬರ್ದಿಕ್ಕಿರೋದೇ ಹೇಳ್ರಿ, ಪರವಾಗಿಲ್ಲ. ಅಲ್ಲ ಕಣ್ಣೆಲ್ಲ, ಅಲ್ಲ ಇವಾಗ ನೋಡಿದ್ರೆ ಗೊತ್ತಾಗ್ತಾ ಇದೆ ನೋಡಿ, ಕಣ್ಣಲ್ಲೇ ಎದುರಿಸ್ತಾ ಇದ್ರೆ. ಹಾ, 10 ವರ್ಷದ್ದು ಹೆಂಗ್ ಕಳೀತು 10 ವರ್ಷ? ಆಮೇಲೆ ನೆಕ್ಸ್ಟ್ ಇವರು 5 ವರ್ಷ ಸಣ್ಣಕ್ಕಿದ್ರು. ನನ್ನ ಮದುವೆ ಆದ್ಮೇಲೆ 5 ವರ್ಷ ಆದ್ಮೇಲೆ ದಪ್ಪ ಆದ್ರು. ಸಣ್ಣಗೋರೆ. ಆಮೇಲೆ ಮುಂಚೆ ಇವ್ರು ಚೆನ್ನಾಗಿರ್ಲಿಲ್ಲ ನನ್ನ ಮದುವೆ ಟೈಮಲ್ಲಿ. ಚೆನ್ನಾಗಿಲ್ದಲೆ ಮದುವೆ ಆಗ್ಬಿಟ್ಟ. ಅಲ್ಲ ಚೆನ್ನಾಗಿಲ್ದಲೆ ಮದುವೆ ಆಗ್ಬಿಟ್ಟ. ಆಮೇಲೆ ನನ್ಕಿಂತ ಸ್ವಲ್ಪ ಫೇರ್ ಆಗಿದ್ದಾರೆ ಮದುವೆ ಆದ್ಮೇಲೆ. ಫಸ್ಟ್ ಇಂದಲೂ ಫೇರ್ ಆಗೇ ಇದ್ದಾರೆ ಆಯ್ತಾ? ಅಲ್ಲ ಒಡೋಗ ಮಾಡಿ ಮದುವೆ ಆಗಿದ್ದು ಗೈಸ್. ಎಷ್ಟು 7 ತಿಂಗಳು ವೇಟ್ ಮಾಡಿದ್ರಾ? 5 ಮಂತ್ಸ್ ವೇಟ್ ಮಾಡಿ ಆಮೇಲೆ ಮದುವೆ ಮಾಡ್ಕೊಂಡು. ಯಾವಾಗ? ಆಗಸ್ಟ್ ಅಲ್ಲಿ ನೋಡಿದ್ರು. ಆಗಸ್ಟ್ ಜನವರಿಲಿ ಎಂಗೇಜ್ಮೆಂಟ್ ಆಯ್ತು, ಮೇ ನಲ್ಲಿ ಮದುವೆ ಆಯ್ತು. ಜನವರಿ 17ನೇ ತಾರೀಕು. 4-5 ತಿಂಗಳು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀನಿ. ನನ್ನ ಬಗ್ಗೆ ಹೇಳಿ. ಏನಂತ ಹೆಂಗೆ ನಾನು ಒಳ್ಳೆ ಹೇಳ್ತೀನ ಏನು? ಕೇಳಿ ಅನ್ನಿಸ್ಕೋಬೇಕಾ? ಅಲ್ಲ ಕೇಳಿ ಅನ್ನಿಸ್ಕೋಬೇಕಾ? ಆಮೇಲೆ ಮನೆಗೆ ಹೋದ ಕ್ಲಾಸ್ ಗಿಸ್ಟ್ ಅಂತಾರ. ಇಲ್ಲಪ್ಪ, ಅವೆಲ್ಲ ಸೀನೇ ಇಲ್ಲ. ಒಳ್ಳೆ ಹುಡುಗಿ, ಸಣ್ಣಗೋಳೆ, ದಪ್ಪ ಹೇಳ್ದಂಗೆ ಕೇಳ್ತೀನಿ. ಕೇಳ್ತಾಳೆ, ತಿನ್ನೋದ್ರಲ್ಲಿ ಕೇಳಲ್ಲ. ಇನ್ನೊಂದಲ್ಲಿ ಬಿಟ್ಟು ಬೇರೆ ಎಲ್ಲ ಹೇಳ್ದಂಗೆ ಕೇಳ್ತೀನಿ. ನಿಜ ಕೇಳ್ತಾಳ? ಊಟ ತಿಂಡಿ ಮಾತ್ರ ಮಾಡಲ್ಲ, ಬೇರೆ ಕುರು ತಿಂಡಿ ಕೇಳ್ದಂಗೆ ತಿಂತಾಳೆ. ಅವಾಗ ಇಲ್ಲಿಗೆ ಬರ್ತಾ ಇರ್ತಾರೆ, ಅದಕ್ಕೆ ಹಿಂಗಾಗೋರೆ. ಇಲ್ಲಿಗೂ ಯಾಕೆ ಬಂದಿರ್ಲಿಲ್ಲ? ಒಂದು 2 ಸಲ ಬಂದಿದ್ವಿ. ನಾವು ಬರ್ತ್ಡೇ ಅನ್ನೋ ಅವಳು ನಾನು ಒಂದ್ಸಲ ಬಂದಿದ್ವಿ, ಇನ್ನೊಂದ್ಸಲ ನಾವು ಇದೇ ಫಸ್ಟ್ ಬಂದಿರೋದು. ಇದೇ ಫಸ್ಟ್. ನಾನು ಸೆಕೆಂಡ್ ಟೈಮ್. ಲಡ್ಡು ನೀನು ಫಸ್ಟ್. ಸರಿ 10 ಇಯರ್ಸ್ ಆಯ್ತಲ್ವಾ, ಗಿಫ್ಟ್ ಕೊಡಿ. ಆನಿವರ್ಸರಿಗಿಂತ ಬರ್ಡೇಗಿಂತ ಫಸ್ಟ್ ಕೊಟ್ಬಿಟ್ಟವ್ರೆ ದೊಡ್ಡದು. ನಾನೇ ಅವಳಿಗೆ ಗಿಫ್ಟ್.
ಇಲ್ಲ ಗೈಸ್, ಇವನು ಗಿಫ್ಟೇ ಇಲ್ಲ ಅಂತ ಹೇಳಿಲ್ಲ. ಆನಿವರ್ಸರಿ ಬರ್ಡೇ ಸೇರಿ ಗಿಫ್ಟ್ ಕೊಡ್ಸಿದ್ದಾರೆ. ಅದನ್ನ ಮನೆಗೆ ಬಾಯಿ ಜೋರು ನೋಡಿ, ಕಮ್ಮಿ ಮಾಡಕ್ಕೆ ಹೇಳ್ಬೇಕು. ಕಣ್ಣು ಜೋರು ಬಾಯಿ ಜೋರು. ಕಣ್ಣು ಬಿಟ್ಟೆ ಎದ್ರಿಕೊಂಡ್ಬಿಡ್ಬೇಕು. ಕಣ್ಣು ಬಿಟ್ರೆ ಎದ್ರಿಕೊಂಡ್ಬಿಡ್ತಾರೆ ಈ ಕಡೆ ಇರೋರು. ಬಾಯಿ ಮಾತ್ರ ಕೈಯಲ್ಲಿ ಏನು ಕೆಲಸ ಏನು ಮಾಡಕ್ಕಾಗಿಲ್ಲ ಅಂದ್ರೂ ಬಾಯೆಲ್ಲನ ಎದುರಿಸಂಗಿರ್ಬೇಕು ಗೈಸ್. ಅಲ್ಲಿಗೆ ಮ್ಯಾನೇಜ್ ಸುಮ್ಮನೆ ಕಣ್ಣು ಬಿಟ್ರೆ ಸಾಕು. ಆಮೇಲೆ ಇವತ್ತ ಆನಿವರ್ಸರಿ ನಮ್ಮ ತಂಗಿದು ಬರ್ತಡೇ, ಎರಡು ಒಟ್ಟಿಗೆ ಈ ಮೇಡಮ್ ಅವ್ರದ್ದು ಬರ್ಡೇ. ಈಗ VIP 2 ಬರ್ಬೇಕು. ಎಲ್ಲರೂ ಡಿಫ್ರೆಂಟ್ ಆಗಿ ಬಂದ್ರೆ ಈ ಮೇಡಮ್ ಅವ್ರು ಮಾತ್ರ ಇವತ್ತು ಪಕ್ಕಾ ಡಿಫ್ರೆಂಟ್ ಆಗಿ ಬಂದವ್ರೆ. ಇಂಡೋ ವೆಸ್ಟರ್ನ್ ಸ್ಟೈಲ್. ಯಾವತ್ತೂ ಡಿಫ್ರೆಂಟ್ ಅಲ್ಲ, ಅದಕ್ಕೆ ನಾವ್ ಹಿಂಗ್ ಬಂದಿದೀವಿ ಅಂತ ಈ ಮೇಡಮ್ ಅವ್ರು ಹಿಂಗ್ ಬಂದವ್ರೆ ಇವತ್ತು. ಬೆಳಗ್ಗೆಯಿಂದ ಅದರಲ್ಲೇ ಇದೆಲ್ಲ ಅದು ಚೆನ್ನಾಗಿ ಕಾಣಿಸ್ತಾ ಇದಾರೆ. ಶುಕ್ರವಾರ ಬೇರೆನಾ, ಹಂಗಾಗಿ ಹಿಂಗ್ ರೆಡಿ ಆದ್ನ ಮತ್ತೆ ಬಟ್ಟೆ ಲಕ್ಷ್ಮಿ ತರ ಬಂದ್ಬಿಟ್ಟವ್ರೆ ಗೈಸ್. ಮಾಡ್ರನ್ ಲಕ್ಷ್ಮಿ ಗೈಸ್. ಮಾಡ್ರನ್ ರೆಡಿ ಆಗೋಳೆ. ಹುಡುಗಿರು ಬರ್ತಾರೆ. ಯಾವಾಗ ಒಂದೇ ತರ ಇದ್ರೆ ನಿಮಗೆ ಡಿಫ್ರೆಂಟ್ ಆಗಿ ತೋರಿಸ್ಕೊಳ್ಳೋಣ. ಇನ್ನ ಒಬ್ಬರಿಗೆ ವೆಯ್ಟ್ ಮಾಡ್ತಾ ಇದೀವಿ. ಅವ್ರು ಬಂದ್ಮೇಲೆ ಒಳಗೆ ಹೋಗಿ ಕೇಕ್ ಕಟಿಂಗ್ ಮಾಡಿ ತಿನ್ಕೊಂಬ. ಬುಕ್ ಮಾಡಿದ್ದೀರಾ? ನಾನು ಯಾರು ಮಾಡಿದ್ರೆ ಇಲ್ಲ ಹಂಗೆ ಆಮೇಲೆ ಲೈಟಿಂಗ್ ಎಲ್ಲಿದೆ ಬಂದ? ಇನ್ನ ಹೇಳು ಗೈಸ್. ಇವಾಗ ಇದೆರಡು ಕೇಕ್ ಅಲ್ಲಿ ಯಾವ್ದು ಆನಿವರ್ಸರಿ ಕೇಕ್ ಮತ್ತೆ ಜೋರಾಗಿ ಮಾತಾಡಿ ಕೇಳಲ್ಲ. ಬರ್ತ್ಡೇ ಕೇಕು ಗೆಸ್ ಮಾಡ್ಬೇಕು. ಇವಾಗ ಯಾರು ಗೆಸ್ ಮಾಡ್ತಾರೆ ನೋಡೋಣ ಕರೆಕ್ಟ್ ಆಗಿ. ಇಲ್ಲಿ ಯಾರಿಗೂ ಗೊತ್ತಿಲ್ಲ. ಇದು ಬರ್ಡೇದು, ಇದು ಆನಿವರ್ಸರಿ. ನೀನ್ ಹೇಳು. ಉಲ್ಟಾ ಹೇಳ್ತಿದ್ದಾನೆ. ಇದು ಬರ್ಡೇದು, ಇದು ಆನಿವರ್ಸರಿ. ನೀನ್ ಹೇಳು. ನನಗಿದೆ ಆನಿವರ್ಸರಿ, ಅದು ಬರ್ಡೇ. ನಾನು ಇವ್ರದ್ದು ಒಂದು ಇದು ಬರ್ಡೇದು, ಇದು ಆನಿವರ್ಸರಿ. ಇದು ನಾನೇ ಉಲ್ಟಾ ಹೇಳಿದ್ದೀನಿ ಗೈಸ್. ನಾನು ಇವ್ರ ಕಡೆಗೆ ಹೋಗ್ಬಿಡ್ತೀನಿ. ಎರಡು ಕೇಕೇನೆ. ಯಾವ್ದು ಬರ್ಡೇದು ಯಾವ್ದು ಆನಿವರ್ಸರಿ. ಇದು ಆನಿವರ್ಸರಿ. ಸರಿ ಆಯ್ತು. ನಾನು ತನೇನು ಸೇಮ್. ಕ್ಯೂರಿಯಾಸಿಟಿ ಅವ್ರ ಮದ್ವೆಗಾ? ಉಲ್ಟಾ ಉಲ್ಟಾ ಉಲ್ಟಾ. ನೀವೇ ಸರಿನಾ? ನಾವೇ ಕರೆಕ್ಟ್. ನಾನು ಫಸ್ಟ್ ಅದು ಹೆಂಗೆ ಗೆಸ್ ಮಾಡೋದು ನೋಡಿ ಗೈಸ್, ನಾನು ಹೇಳಿದ ತಪ್ಪಾಗ್ಬಿಟ್ಟಿದೆ. ಈಗ ನಮಗೆ ಈಗ ನಾವು ವಿನ್ ಆಗಿದೀವಲ್ಲ, ನಮ್ಗೆ ಏನು ಪಾರ್ಟಿ ನಾವು 3 ಜನ ವಿನ್ ಆಗಿದ್ದೀವಿ. ಪಾರ್ಟಿ ಕೊಡಿಸ್ತೀವಿ ಗೈಸ್. ಮೊನ್ನೆ ಮದುವೆ ಹತ್ರ ಕಾಣಿಸ್ತಾವೆ. ಜಾಸ್ತಿ ಇದಂಗೆ ಕಾಣ್ತಾವ್ರಲ್ವಾ? ಜಾಸ್ತಿ ಆಗ್ಬಿಡುತ್ತೆ. ಅಂದ್ರೆ ಏನಾದ್ರು ಇವ್ರಿಗೋಸ್ಕರನೇ ವೆಯ್ಟ್ ಮಾಡ್ತಿದ್ವಿ. VIP ಅವ್ರು ಬಂದ್ರು. ಎರಡು ಅರುಣ ಗೊತ್ತಾ ಅಣ್ಣ? ಬಾನು ಅಣ್ಣ, ಇದು ಇದರಲ್ಲಿ ಯಾವ್ದು ಬರ್ಡೇದು ಯಾವ್ದು ಆನಿವರ್ಸರಿ ಕೇಕ್ ಅಂತ ಹೇಳು. ಹಂಗೆ ಹೇಳಿ ನೋಡೋಣ, ನಮಗೂ ಗೊತ್ತಿಲ್ಲ. ನೀವು ಹೇಳಿ. ಏನಿಗೆ ಗೈಸ್, ನಾನು ಅವಾಗಲೇ ಹೇಳ್ದೆ ಎಲ್ಲ ಕರೆಕ್ಟಾಗಿ ಹೇಳ್ತಿದ್ದಾರೆ, ನಾನು ಚೇಂಜ್ ಮಾಡ್ಕೊತೀನಿ ಅಂತ. ಆದ್ರೂ ಮಾಡಕ್ ಬಿಡ್ಲಿಲ್ಲ. ಬಿಡಿ ಗೈಸ್, ಏನ್ ಮಾಡಕ್ಕಾಗಲ್ಲ. ಸುಮ್ಮನೆ ಹೇಳಿದೆ. ನಾನು ಉಲ್ಟಾ ಹೇಳಿದೆ ಬೇಕು ಬೇಕು ಅಂತ. ನಂಗೆ ಗೊತ್ತಿತ್ತಾ? ಇಲ್ಲ, ಸುಮ್ಮನೆ ಹಂಗೆ ಗೆಸ್ ಮಾಡಿದ್ವಿ ಅಷ್ಟೇ. ಕೂಲರ್ ಮಾತ್ರ ನೆಕ್ಕೋರು ಹಿಂದ್ಗಡೆ ಹೇಳ್ತೈತಲ್ಲ. ಕೂಲರ್ ಆಡ್ತೈತೆ. ಆಫ್ ಮಾಡೋಣ? ಅದು ಹಚ್ಕೊಂಡ್ಬಿಡ್ತಾನೆ. ನೀನು ವಿಡಿಯೋ ಮಾಡ್ತೀನಿ. ಹಿಂಗಿಲ್ಲ. ಹ್ಯಾಪಿ ಬರ್ಡೇ ಟು ಯು. ನೀ ಕಟ್ ಮಾಡು. ಕಟ್ ಮಾಡ್ತೀನಿ. ಟು ಯು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಲಡ್ಡು. ಬರ್ಡೇ ಟು ಯು ಡಿಯರ್ ಲಡ್ಡು.
ಇವಾಗ ಅಲ್ಲಿ ಕೇಕ್ ಕಟಿಂಗ್ ಎಲ್ಲ ಮುಗಿಸ್ಕೊಂಡು ಊಟಕ್ಕಂತ ಬಂದ್ವಿ. ಅಲ್ಲೇನು ಜಾಸ್ತಿ ಏನು ತಿನ್ನೋಕೆ ಹೋಗಲಿಲ್ಲ. ಸ್ಟಾರ್ಟರ್ಸ್ ಅಷ್ಟೇ ತಿನ್ಕೊಂಡು ಸ್ಟಾರ್ಟರ್ಸ್ ಅಷ್ಟೇ ತಿನ್ಕೊಂಡು ಇವಾಗ ಇಲ್ಲಿ ಊಟಕ್ಕೆ ಬಂದಿದ್ದೀವಿ. ಊಟ ಮುಗಿಸ್ಕೊಂಡು ಮನೆಗೆ ಹೋಗ್ತೀವಿ. ನನಗೆ ಇನ್ನೊಂದು ಕಾಲ್ ಬರ್ತಿದೆ ಗೈಸ್. ಐ ಆಮ್ ಬಿಸಿ ಗೈಸ್. ಬಂದ್ಬಿಟ್ಟು ಕಾಪಿರೈಟ್ ಬರಲಿ ಅಂತ ಮುಂದಕ್ಕೆ ಬಂದು ಸಾಂಗ್ ಆಗ್ತಾಳೆ ಕಣ್ರಿ. ಬಾಯ್ ಮಾಡ. ಬಾಯ್. ನಿನ್ನೆ ತೋರಿಸ್ತೀನಿ ಅಂತ ಹೇಳಿದ್ನಲ್ವ ಆ್ಯನಿವರ್ಸರಿ ಬರ್ಡೇ ಗಿಫ್ಟು. ಸೊ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಆ್ಯನಿವರ್ಸರಿಗೆ ಬರ್ಡೇಗೆ ಅಂತ ಏನು ತೊಗೊಂಡಿಲ್ಲ, ತೊಗೋಬೇಕಾಗಿತ್ತು, ಅದಕ್ಕೆ ತೊಗೊಂಡಿದ್ದು. ಸೊ ಇದು ಜುಮ್ಕಿ ನನ್ನ ಮದುವೆ ಟೈಮಲ್ಲಿ ತೊಗೊಂಡಿದ್ವಲ್ಲ, ಸೊ ಅದೇ ಥರನೇ ಇದು ಜುಮ್ಕಿ ಬರುತ್ತೆ. ಇದು ಮೇಲ್ಗಡೆ ಸ್ವಲ್ಪ ಚೇಂಜ್ ಇದೆ ಅಷ್ಟೇ. ಸೊ ನಂಗೆ ಅದೇ ಥರ ಬೇಕಿತ್ತು, ಹಂಗಾಗಿ ಅದೇ ಥರ ತೊಗೊಂಡಿದ್ದೀನಿ. ಕಾಣಿಸ್ತಿದ್ಯಾ? ಸೊ ಇದು ಜುಮ್ಕಿ. ಆಮೇಲೆ ಇದು ನೆಕ್ ಚೈನು. ಸೊ ಇದು ಒಂದು ಇವಾಗ ತೊಗೊಂಡಿದ್ದು. ನಾನು ನಿನ್ನೆ ಸುಮ್ಮನೆ ಹೇಳಿದೆ ಅಷ್ಟೇ ಆ್ಯನಿವರ್ಸರಿಗೆ ಬರ್ಡೇಗೆ ಗಿಫ್ಟ್ ಅಂತ, ಬಟ್ ಏನು ಗಿಫ್ಟ್ ಅಲ್ಲ, ತೊಗೊಂಡಿದ್ದಷ್ಟೇ. 2 ಜುಮ್ಕಿ ಮತ್ತು ನೆಕ್ ಚೈನಲ್ಲಿ ನೆಕ್ಲೆಸ್. ಸೊ ಇವಾಗ ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ. ಸೊ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ಹಾಕ್ಕೊತಾ ಇದ್ದೀನಿ, ತಂದಾಗಿಂದ ಹಾಕೊಂಡೇ ಇಲ್ಲ. ಸೊ ಇವಾಗ ಇದು ಮತ್ತು ಜುಮ್ಕಿ 2 ಹಾಕ್ಕೊಂಡು ಹೋಗ್ತೀನಿ. ಯಾಕಂದರೆ ಸ್ಯಾರಿ ಸಿಂಪಲಾಗಿ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಹಾಕೊಂಡು ಹೋಗೋಣ ಅಂತ ಅನಿಸ್ತು. ಸೊ ಇವಾಗ ಇದೆರಡು ಹಾಕ್ಕೊಂಡು ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು. ದೂರಕ್ಕೆ ಹೋಗುತ್ತೆ, ನಾನು ಇನ್ನೂ ಹೋಗಲ್ಲ, ಬೀರಿತೆ. ಚೆನ್ನಾಗಿ ಕಾಣಿಸ್ತೈತೆ. ಕಲರು ಡೈರೆಕ್ಟಾಗಿ ಬೇರೆ ಕಲರ್ ಇದೆ, ವಿಡಿಯೋದಲ್ಲೇ ಬೇರೆ ಕಲರ್ ಬರ್ತಿದೆ. ಆಮೇಲೆ ನೋಡು, ಇದು ವರಮಹಾಲಕ್ಷ್ಮಿ ಟೈಮಲ್ಲಿ ತಾಂಡಿತ್ತಾನೆ ಅಲ್ವಾ? ಡೈರೆಕ್ಟಾಗಿ ಕಲರ್ ಚೆನ್ನಾಗೈತೆ. ಇದು ವಿಡಿಯೋದಲ್ಲಿ ಒಂಥರ ಬ್ಲೂ ಥರ ಬರ್ತಿದೆ, ಇದು ಗ್ರೀನ್. ಇದು ಎಷ್ಟೊಂದು ದಿನ ಆದಮೇಲೆ ಫಸ್ಟ್ ಟೈಮ್ ಒಟ್ಟಿಗೆ ಫಂಕ್ಷನ್ಗೆ ಹೋಗ್ತಾರೆ. ಸೊ ಇವಾಗ ರೆಡಿಯಾಗಿದ್ದೀವಿ. ಅಪ್ಪಾಜಿ ಅಮ್ಮ ಬಂದ ತಕ್ಷಣ ಹೊರಡೋದು. ಮಳೆ ಬೇರೆ ಸ್ಟಾರ್ಟ್ ಆಗಿದೆ. ಮನೆಯವ್ರು ಯಾವತ್ತಿದ್ರು ಲೇಟೇ ಅಲ್ವಾ? ಇನ್ನೂ ಅಪ್ಪಾಜಿ ಅಮ್ಮ ಬರೋಕ್ಕೆ ಟೈಮ್ ಇದೆ. ಸೊ ಅವ್ರು ಬರೋ ಅಷ್ಟರಲ್ಲಿ ಪಟ್ ಅಂತ ಕ್ವಿಕ್ಕಾಗಿ ರೆಡಿ ಆಗ್ತಾರೆ. ಸೊ ಬನ್ನಿ ಇವಾಗ ಹೋಗಿ ಫಂಕ್ಷನ್ ಮುಗಿಸ್ಕೊಂಬರೋಣ. ನನ್ನ ಕಿವಿಗೆ ಸ್ವಲ್ಪ, ನನ್ನ ಫೇಸಿಗೆ ಸ್ವಲ್ಪ ದೊಡ್ಡದು ಅನಿಸ್ತಿದೆ ಜುಮ್ಕಿ, ಬಟ್ ಓಕೆ. ಕಮ್. ಸಣ್ಣ ಇರೋದಕ್ಕೆ ಸಣ್ಣ ಆಗಿದ್ದೀರಲ್ಲ ಸಾಕು. ಬನ್ನಿ ಆತಾ ಹೋಗೋಣ. ಫಸ್ಟ್ ಊಟಕ್ಕೆ ಹೋಗ್ಬಿಟ್ಟು ಆಮೇಲೆ ಬ್ಯಾಕ್ ಹೋಗೋಣ. ಇಲ್ಲಾಂತಂದ್ರೆ ರಂಗಪುರದ ಮದುವೆ ನೋಡ್ಲಿ ಇಲ್ವಾ? ಕೀತಾಳ್ರಿ ಯಾವ ಅಲ್ಲ.